ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಅಲ್ಹಮ್ದುಲಿಲ್ಲ. ಗೈಸ್, ಇವತ್ತು ನಾವು ಸಣ್ಣದಾಗಿ ಒಂದು ಮನೆಯಲ್ಲಿ ಫಂಕ್ಷನ್ ಮಾಡ್ತಿದ್ದೀವಿ ಅಂತ ಹೇಳಿದರೆ, ಫಂಕ್ಷನ್ ಅಂತ ಹೇಳಿಲ್ಲ, ಸ್ವಲ್ಪ ಸಣ್ಣದಾಗಿ ಒಂದು ದಾವತ್ ಮಾಡುವಂತ. ಯಾರಿಗಂತ ಹೇಳಿದರೆ ಯತೀಮ್ ಮಕ್ಕಳು ಅಂತ ಹೇಳ್ತೀವಿ ನಮ್ಮದರಲ್ಲಿ. ಆ್ಯಕ್ಚುಲಿ ಯತೀಮ್ ಮಕ್ಕಳಂದರೆ ಕನ್ನಡದಲ್ಲಿ ಅಂದರೆ ಬೇರೆ ಊರಿಂದ ಈ ಊರಿಗೆ ಬಂದು ಮದ್ರಸೆ ಕಲಿತಾ ಇರ್ತಾರೆ. ತಾಯಿ ಇಲ್ಲದೆ ಅವರು ಇಲ್ಲೇ ಮದ್ರಸೆ ಕಲಿತಾ ಇರ್ತಾರೆ, ಬೇರೆ ಊರಿಂದ ಬಂದು. ಅಂದರೆ ಮದ್ರಸದವರೇ ಎಲ್ಲರೂ ಅವರಿಗೆ ಎಜುಕೇಷನ್ ಆಗಲಿ, ಅಂದರೆ ಸ್ಕೂಲಿದ್ದು ಎಜುಕೇಷನ್ ಆಗಲಿ, ಮಸೀದಿದ್ದು ಎಜುಕೇಷನ್ ಎಲ್ಲನೂ ಅವರೇ ಕೊಡ್ತಾರೆ. ಸೊ ಅಂಥ ಮಕ್ಕಳನ್ನು ಕರೆದು ನಾವು ಇವತ್ತು ಮನೆಯಲ್ಲಿ ಊಟ ಕೊಡುವ ಅಂತ, ನೈಟ್ ಡಿನ್ನರ್ ಕೊಡುವ ಅಂತ ಹೇಳಿ ಅವರು ಬಂದು ದುವಾ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಹೋಗ್ತಾರೆ. ಸೊ ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಬಂದಿದ್ದೇನೆ ಇಲ್ಲಿ ಶಾಪಿಗೆ, ಮನೆಯೆಲ್ಲ ಐಟಮ್. ಏನು ಟ್ರಾಫಿಕ್ಕು, ಅಲ್ಲಿ ಒಂದು ರೋಡ್ ಕ್ಲೋಸ್ ಆಗಿ ಎಲ್ಲ ಇದೇ ರೋಡಲ್ಲಿ, ಬಸ್ಸು ಎಲ್ಲ ಇದೇ ರೋಡಲ್ಲಿ ಹೋಗ್ತಿರೋದಲ್ಲ. ಸೊ ಹಾಗೆ ಫುಲ್ಲು ರಶ್ ಗೈಸ್. ಈ ರೋಡು ಫುಲ್ಲಿ ಟ್ರಾಫಿಕ್ ಥರ ಆಗಿದೆ, ಅಂದರೆ ಸಿಟಿ ಟ್ರಾಫಿಕ್ ಥರ ಆಗಿದೆ ಈ ರೋಡು. ಗ್ರಾಸರಿ ಎಲ್ಲ ತೊಗೊಂಡಾಯಿತು. ಇವಾಗ ಇವರ ಶಾಪ್ ಹತ್ತಿರ ಹೋಗ್ತಿದೆ. ಅಂದರೆ ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಎಲ್ಲ ತೊಗೊಳ್ಬೇಕಿತ್ತು. ಸೊ ಹಾಗೆ ಅಲ್ಲಿ ಹೋಗಿ ಮತ್ತೆ ಈ ಕಡೆ ಬರುವ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ನರಿಲಿ ನಕ್ ಐಸ್ ಕ್ರೀಮ್ ಹಾಕು. ನಾಯಿ ಪೋಂಡಿ ಇಲ್ಲಿ ನೋಡಿ ಗೈಸ್, ಇದೇ ರೋಡಲ್ಲಿ ಇವಾಗ KSRTC ಬಸ್ ಎಲ್ಲ ಇದೇ ರೋಡಲ್ಲಿ ಹೋಗುದು ನೋಡಿ. ಸ್ಟಾರ್ಟ್ ಆಯಿತು, ಫಾಗ್ ಸ್ಟಾರ್ಟ್ ಆಯಿತು. ಅಯ್ಯೋ ಬೆಳಗಿಂದ ಇವತ್ತು ಫಾಗೇ ಇಲ್ಲಿ ಫುಲ್. ಸೊ ನಾನು ಶಾಪಿಗೆ ಬಂದೆ. ನಾನು ಸ್ಕೂಟಿ ತೊಗೊಳ್ಳುವಾಗಂತ ಬಂದಿದ್ದು. ನೋಡುವಾಗ ಹಸ್ಬೆಂಡ್ ಹೇಳಿದ್ರು ಒಟ್ಟಿಗೆ ಹೋಗುವ, ಇವಾಗ ಕೂಡ ಊಟಕ್ಕೆ ಬರಬೇಕಲ್ಲ. ಇವಾಗ ಒಟ್ಟಿಗೆ ಹೋಗ್ತಿದ್ದಾರೆ. ಶಾಪಿಂದ ಐಟಮ್ ಎಲ್ಲ ತಗೊಂಡು ಸೀದಾ ಹೋಗುದು ಮನೆಗೆ. ಹೋಗಿ ಬೇಗ ಬೇಗ ಸ್ಟಾರ್ಟ್ ಮಾಡುದು ಮಾಡಲಿಕ್ಕೆ ಗೈಸ್. ಹಾಗೆ ನೋಡಿ ಮಕ್ಕಳು ಕೂಡ ಬಂದರು. ಮಕ್ಕಳು ಬರುವಾಗ 4:30 ಆಗುತ್ತೆ. ಹಾಗೆ ನಾವು ಕೆಲಸ ಕೂಡ ಬೇಗ ಸ್ಟಾರ್ಟ್ ಮಾಡಿದ್ವಿ. ಯಾಕಂತ ಹೇಳಿದರೆ ಇಶಾ ನಮಾಜ್ನ ಬಳಿಕ ಬರಲಿಕ್ಕೆ ಹೇಳಿದಲ್ಲ. ಸೊ ಹಾಗೆ ಇಶಾ ನಮಾಜ್ ಆಗುವಾಗ ಒಂದು 8:45 ಆಗುತ್ತೆ. ಸೊ ಯಾಕೆ ಗಡಿಬಿಡಿ ಮಾಡೋದು ಬೇಡ, ರಂಸೆಯಲ್ಲಿ ಮಾಡುವ ಅಂತ ಹೇಳಿ, ಅಂದರೆ ಎಲ್ಲ ಮಾಡಿ ಇಟ್ಟು ಆರಾಮ್ಸೆ ಇರುವ ಅಂತ ಹೇಳಿ ಬೇಗನೆ ನಾನು ಎಲ್ಲ ಸ್ಟಾರ್ಟ್ ಮಾಡಿದೆ. ಆನಿಯನ್, ಟೊಮೆಟೊ ಎಲ್ಲ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಇಲ್ಲಿ ನೋಡಿ ಇವಾಗ ಒಂದು ಪಾತ್ರೆ ಇಟ್ಟು ಆನಿಯನ್ ಫ್ರೈ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿದೆ. ಅಂದರೆ ಮಟನ್ ನಾನು ಆಲ್ರೆಡಿ ಬೇಯಿಸಿದ್ದೆ, ಗ್ಯಾಸ್ ಸ್ಟವಲ್ಲಿ ಬೇಯಿಸಿದ್ದೆ. ಮತ್ತು ನಮಗೆ ಈಸಿ ಆಗುತ್ತಲ್ಲ ಅಂತ ಹೇಳಿ ಈ ಥರ ಮಸಾಲೆ ಮಾಡಿ ಮತ್ತು ಮಟನ್ ಹಾಕಿ ಬಾಯ್ಲ್ ಮಾಡಿದರೆ ಸಾಕು ಅಂತ ಹೇಳಿ ಹಾಗೆ ಬೇಗ ಬೇಗ ಎಲ್ಲ ರೆಡಿ. ಫಸ್ಟಿಗೆ ಸಾರು ಮಾಡುವ ಮಟನಿದ್ದು, ಮತ್ತು ಗೀ ರೈಸ್ ಮಾಡುವ ಅಂತ ಹೇಳಿ ಹಾಗೆ ಬೇಗ ಬೇಗ ಮಾಡಿಟ್ರೆ ಅಗಲಿರೋದಿಲ್ಲ ಗೈಸ್. ಹೋದ ವರ್ಷ ಏನಾಗಿದೆ ಅಂತ ಹೇಳಿದರೆ ತುಂಬ ಅರ್ಜೆಂಟಲ್ಲಿ ಮಾಡಿದ್ದು. ಮಿಟ್ಟೆಲ್ಲ ಲಾಸ್ಟ್ 8 o'clock ತನಕ ಆಗಿದೆ ನಾನು ಮಿಟ್ಟ ಮಾಡುವಾಗ. ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಗಲಿಬಿಲಿ ಮಾಡೋದಂತ ಹೇಳಿ ಈ ಸಲ ಆರಾಮ್ಸೆಯಲ್ಲಿ ಬೇಗನೆ ಮಾಡಿಟ್ರೆ ನಮಗೇ ಬೇಗನೆ, ಅಂದರೆ ಆರಾಮ್ಸೆ ಕೂತ್ಕೊಂಡು ಅವರಿಗೆ ಎಷ್ಟು ಬೇಕು ಏನಂತಲೇ ಹೇಳಿ ಹಾಕಿ ಕೊಡ್ಬೋದು ಆರಾಮ್ಸೆ ಅಂತ ಹೇಳಿ ನಾನು ಈ ಸಲ ಬೇಗನೆ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಆನಿಯನ್, ಇದು ನಾನು ಬಂದುಬಿಟ್ಟು 5 kg ಮಟನ್ ಹಾಗೆ 5 kg ರೈಸ್ ಕುಕ್ ಮಾಡ್ತಿದ್ದೇನೆ. ನಾನು 5 kgಯದ್ದು ಮಾಡೋದು ಇದು ಫಸ್ಟ್ ಟೈಮ್ ಅಲ್ಲ, ಮೋಸ್ಟ್ಲಿ 3-4 ಟೈಮ್ಸ್ 5 ಟೈಮ್ಸ್ ಮಾಡಿದ್ದೇನೆ. ಅಂದರೆ ನಾವು ಒಂದ್ಸಲ ಫಸ್ಟ್ ನಾನು ಮಾಡಿದ್ದು ನಮ್ಮದು ಇಲ್ಲಿ ಮನೆಯಲ್ಲಿ ಕಾಂಕ್ರೀಟ್ ಹಾಕಲಿಕ್ಕೆ ಬಂದಿದ್ದರು. ಅವರಿಗೆ ನಾನು 4 kg ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಅಷ್ಟು ದೊಡ್ಡ ಒಂದು ಅಷ್ಟು ದೊಡ್ಡ ಅಮೌಂಟಲ್ಲಿ ಕುಕ್ ಮಾಡಿದೆ. ಅಂದರೆ 4 kg ಅಲ್ಲ, ನಾವು ಮನೆಯಲ್ಲಿ ಮಾಡೋದಾದರೆ ಮಾಮೂಲಿ 2 kg ಎಲ್ಲ ಮಾಡೋದಲ್ಲ. ಸೊ ಹಾಗೆ ಅಷ್ಟು ದೊಡ್ಡದು ಮಾಡಿ ಫಸ್ಟ್ ಟೈಮ್ ಆವಾಗ. ಮತ್ತು ಮಸೀದಿಗೆ ನಾವು ಇಫ್ತಾರ್ಗೆಲ್ಲ ಕೊಡ್ತಾ ಇದ್ವಿ, ಒಂದು 2-3 ಸಲ ಕೊಟ್ಟಿದ್ದೇವೆ. ಆಗುವಾಗ ಮಾಡಿ ನನಗೆ ಅಭ್ಯಾಸ ಇದೆ. ಹಾಗೆ ನನಗೆ ಏನಂತ ಹೇಳಿದರೆ ಈ ಪಾತ್ರೆ ಉಂಟಲ್ಲ ಮಾಡೋದು, ಅದು ನನಗೆ ಸ್ವಲ್ಪ ದೊಡ್ಡದು ಬೇಕು ಗೈಸ್. ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ ನಮಗೆ ಮಾಡಲಿಕ್ಕೆ ಅಷ್ಟು ಒಂದು ಮಾಡಿ ಕೂಡ ನಮಗೆ ಒಂಥರ ಭಯ ಆಗ್ತಾ ಇರುವುದಿಲ್ಲ. ಯಾಕಂತ ಹೇಳಿದರೆ ನಮಗೆ ಸಾಕಾಗ್ತದ ಮಾಡಿದ್ದು ಏನಾಗ್ತದೆ ಅಂತೇಳಿ ಹೇಳಿ ನಮಗೆ ಭಯ ಆಗುವುದಿಲ್ಲ. ಈ ಸಣ್ಣ ಪಾತ್ರೆಲಿದ್ದರೆ ಇಷ್ಟು ಅಕ್ಕಿ ಅದರಲ್ಲಿ ಹಿಡಿತದ ಏನೋ
ಆ ಥರ ನಮಗೆ ಫೀಲಿಂಗ್ ಬರ್ತಾ ಇರ್ತದೆ. ಸೊ ಹಾಗಾಗಿ ದೊಡ್ಡ ಪಾತ್ರೆ ಇದ್ದರೆ ಆರಾಮ್ಸೆ ನೀವು ಮಾಡ್ಬೋದು, ನಿಮ್ಮ ಒಂದು ಮೆಜರ್ಮೆಂಟಲ್ಲಿ ಆರಾಮ್ಸೆ ಮಾಡ್ಕೋಬೋದು. ಹಾಗೆ ನೋಡಿ ಫೈನಲಿ ನಮ್ಮ ಮಟನ್ ಕರಿ ಕೂಡ ರೆಡಿ ಆಯಿತು. ಇದಕ್ಕೆ ನಾನು ಕೊಕೊನೆಟ್ ಚೆಂದಾಗಿ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಹಾಕಿದೆ. ಅದರದ್ದು ಕೊಕೊನೆಟ್ ಪೇಸ್ಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಹಸ್ಬೆಂಡ್ ನೋಡಿ ಇಲ್ಲಿ ನನಗೆ ತಮಾಷೆ ಮಾಡ್ತಾ ಇದ್ದಾರೆ. ಅವರಂದರೆ ಹೋಗಿ ಶಾಪಿಗೆ ಹೋಗಿ ಬಂದು ಕೇಳಿದ್ರು ಎಲ್ಲ ರೆಡಿ ಆಗಿತ್ತಾ ಅಂತ. ಆವಾಗ ಮಗ್ರಿಬ್ ಟೈಮ್ ಆಗಿತ್ತು ನಮಾಜ್ಗೆ ಹೋಗಲಿಕ್ಕೆ. ಸೊ ಹಾಗೆ ನಾನು ಹೇಳಿದೆ ಇಲ್ಲ ಸಾರಾಯಿತು, ಇನ್ನು ಗೀ ರೈಸ್ ಮಾಡಬೇಕು ಅಂತೇಳಿ. ಹಾಗೆ ಗೀ ರೈಸ್ಗೆ ಕೂಡ ಇಲ್ಲಿ ಪಾತ್ರೆ ಇಟ್ಟಿದೆ. ಇದು ನೋಡಿ ಗೈಸ್ ದೊಡ್ಡ ಪಾತ್ರೆ. ಇದರಲ್ಲಿ ನಿಮಗೆ ನಾನು 5 kg ಮಾಡಿದ್ರದ್ದು ಹಾಫ್ ಆಗಿದೆ. ನಿಮಗೆ 10 kg ಬೇಕಾದರೂ ಮಾಡ್ಬೋದು, ಅಷ್ಟು ದೊಡ್ಡ ಪಾತ್ರೆ. ಈ ಥರದ್ದು ಪಾತ್ರೆ ಇದ್ದರೆ ಗೊತ್ತಲ್ಲ ನಮಗೇನಾಗ್ತದೆ ಅಂತ ಹೇಳಿದರೆ ಈಸಿ ಆಗ್ತದೆ ಮಾಡುವಾಗ. ಅಂದರೆ ಈ ದೊಡ್ಡ ಸಣ್ಣ ಪಾತ್ರೆಯಲ್ಲಿ ದೊಡ್ಡ ಅಮೌಂಟ್ ಅಂದರೆ ದೊಡ್ಡದು ಒಂದು 5 kg ಎಲ್ಲ ಹಾಕಿದರೆ ಒಂದೊಂದು ಸಲ ಉಂಟಲ್ಲ ಅದು ಸ್ಪೇಸ್ ಸಾಕಾಗದೆ ಉಂಟಲ್ಲ ಬೇರೆನೇ ಆಗಿಬಿಡ್ತದೆ, ಅದು ಗೀ ರೈಸೇ ಹಾಳಾಗಿ ಹೋಗ್ತದೆ. ಸೊ ಹಾಗಾಗಿ ಈ ಥರ ದೊಡ್ಡ ಪಾತ್ರೆಯಲ್ಲಿ ಮಾಡಿದರೆ ನಮಗೆ ಕೂಡ ಒಂದು ಗ್ಯಾರಂಟಿ ಇರ್ತದೆ, ಏನು ಆಗೋದಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ, ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಂತೇಳಿ. ಅದೇ ರೀತಿ ಮಾಷಾಲ್ಲ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಆಗಿತ್ತು. ಇದು 5 kg ಅಲ್ಲ, ಆ್ಯಕ್ಚುಲಿ ಇದು 10 kg ಇರಬೇಕು. ಯಾಕಂತ ಹೇಳಿದರೆ 5 kg ಮಾಡಿದ್ದು ನಾನು ಅರ್ಧದಷ್ಟೇ ಆಗಿದೆ ಅಷ್ಟೇ, ಅಷ್ಟು ದೊಡ್ಡ ಪಾತ್ರೆ ಅದು. ಹಾಗೆ ನಾನು ಮೇಲೆ ಕ್ಯಾರೆಟ್ ಸ್ವಲ್ಪ ತುರಿದು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೇನೆ. ಗೈಸ್ ಇದು ನಾನು ಆ್ಯಕ್ಚುಲಿ ಮನೆಯಲ್ಲಿ ಹಾಕೋದಿಲ್ಲ ಗೀ ರೈಸ್ ಮಾಡುವಾಗ. ಗೀ ರೈಸ್ಗೆ ನಾನು ಆ್ಯಡ್ ಮಾಡೋದಿಲ್ಲ ಬಟಾಣಿ ಇದೆಲ್ಲ. ಇವಾಗ ಸ್ವಲ್ಪ ಸ್ಪೆಷಲಾಗಿ ಮಾಡುವ ಅಂತ ಹೇಳಿ, ಅಂದರೆ ಮಕ್ಕಳು ಬರ್ತಾರಲ್ಲ, ಸೊ ಹಾಗೆ ಸ್ಪೆಷಲಾಗಿ ಮಾಡುವ ಅಂಥೇಳಿ ಬಟಾಣಿ ಹಾಗೆ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದು. ಇಲ್ಲಾಂದರೆ ನಾನು ನಾರ್ಮಲಾಗಿ ಮನೆಯಲ್ಲಿ ಮಾಡುವಾಗ ಕಾಲಿನೇ ಈ ಥರನೇ ಗೀ ಹಾಕಿ ಮತ್ತು ಆನಿಯನ್ ಮತ್ತು ಎಲ್ಲ ಸ್ಪೈಸಸ್ ಆ್ಯಡ್ ಮಾಡಿ ನೀರು ಆ್ಯಡ್ ಮಾಡಿ ಇಷ್ಟು ಮಾಡೋದು ಗೀ ರೈಸಿಗೆ. ಇದೆಲ್ಲ ಇವಾಗನೇ ಹಾಕಿದ್ದು. ಸ್ವಲ್ಪ ಮಂದಿ ಕಲರ್ ಕೂಡ ಆ್ಯಡ್ ಮಾಡ್ತಾರೆ, ಸ್ವಲ್ಪ ಯೆಲ್ಲೋ ಕಲರ್ ಕೂಡ ಆ್ಯಡ್ ಮಾಡ್ತಾರೆ, ನನಗೆ ಅದು ಸರಿ ಆಗೋದಿಲ್ಲ. ಸೊ ಹಾಗೆ ಗೈಸ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಟೇಸ್ಟಿಯಾಗಿತ್ತು ಗೀ ರೈಸ್. ಹಾಗೆಯೇ ಮಟನ್ ಸಾರು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಅದೇನೋ ಗೊತ್ತಿಲ್ಲ, ನಿಜವಾಗಿ ಹೇಳ್ತೀನಿ, ಸೇಮ್ ನಾವು ಮಸೀದಿಯಲ್ಲಿ ಏನಾದರೂ ಫಂಕ್ಷನ್ ಇರುವಾಗ ಮಾಡ್ತಾರಲ್ಲ, ಸೊ ಅದೇ ಥರನೇ ಆಗಿತ್ತು. ಹಾಗೆ ಇಲ್ಲಿ ನೋಡಿ ಇದು ರೋಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಗೀ ಹಾಕಿಬಿಟ್ಟು ಕ್ಯಾಶ್ಯೂ ನಟ್ಸ್ ಹಾಗೆ ಬಾದಾಮ್ ಎಲ್ಲ. ಯಾಕಂತ ಹೇಳಿದರೆ ಮಿಟ್ಟ ಕೂಡ ರೆಡಿ ಆಯಿತು. ಗೀ ರೈಸ್ ಆದಮೇಲೆ ನಾನು ಮಿಟ್ಟ ಮಾಡಿದೆ, ಗ್ಯಾಸ್ ಸ್ಟವ್ ಮೇಲೇ ಮಾಡಿದೆ, ಅದರಲ್ಲಿ ಮಾಡಲಿಲ್ಲ, ಅಂದರೆ ಸ್ವಲ್ಪನೇ ಮಾಡಿದ್ದು. ಸೊ ಅದಕ್ಕೋಸ್ಕರ ನಮ್ಮದು ಮಿಟ್ಟ ಕೂಡ ರೆಡಿ ಆಯಿತು ಗೈಸ್. ನೋಡಿ ಸೇವಿಗೆ ಬರುತ್ತಲ್ಲ ವರ್ಮಸಲಿ, ಅದರದ್ದು ಮಿಟ್ಟ ಮಾಡಿದ್ದು ತುಂಬಾ ಟೇಸ್ಟಿ ಆಗುತ್ತೆ. ಇದು ನಮಗಂತೂ ತುಂಬಾ ಇಷ್ಟ, ಮಕ್ಕಳಿಗಂತೂ ತುಂಬ ಇಷ್ಟ. ಆ್ಯಕ್ಚುಲಿ ಇದರಲ್ಲಿ 2 ಥರ ಮಾಡ್ತಾರೆ, ಒಂದು ಸ್ವಲ್ಪ ನೀರು ಮಾಡ್ತಾರೆ, ಹಾಗೆ ಸ್ವಲ್ಪ ಗಟ್ಟಿ ಕೂಡ ಮಾಡ್ತಾರೆ. ಗಟ್ಟಿ ಮಾಡಿದರೆ ನೀರು ಮಾಡಿದರೆ ಈಗ ಕುಡಿಬೋದು, ಗಟ್ಟಿ ಮಾಡಿದರೆ ಸ್ವಲ್ಪ ಸ್ಪೂನ್ ಹಾಕಿ ತಿನ್ನಬೇಕಾಗಿದೆ. ಹಾಗೆ ನಂದು ಇಲ್ಲಿ ನೋಡಿ ನಮ್ಮದು ಬ್ರದರ್ ಇನ್ ಲಾ ಇದ್ದಾರಲ್ಲ, ನನ್ನ ಹಸ್ಬೆಂಡಿದು ಅಣ್ಣ, ಅವರು ಬಾದಾಮ್ ಮಿಕ್ಸ್ ಮಾಡ್ತಾ ಇದ್ದಾರೆ ಕುಡಿಲಿಕ್ಕೆ. ಸೊ ಹಾಗೆ ಅವ್ರದ್ದೇ ಓನ್ ಸ್ಟೈಲಲ್ಲಿ ಬಾದಾಮ್ ರೋಸ್ಟ್ ಮಾಡಿ ಅದರದ್ದು ಕಟ್ ಮಾಡಿ ಹಾಗೆ ಹಾಲಿಗೆ ಪೌಡ್ರ್ ಆ್ಯಡ್ ಮಾಡಿ ಅವರೇ ಎಲ್ಲ ಮಾಡ್ತಾಯಿದ್ದಾರೆ. ಮಾಷಾಲ್ಲ ಅವರೆಲ್ಲ ಮಾಡ್ತಾರೆ, ಅಂದರೆ ಒಂದೊಂದು ಐಟಮ್ ಎಲ್ಲ ಮಾಡಿದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಹೇಳಿದೆ ನೀವೇ ಮಾಡಿ ಬಾದಾಮ್ ಮಿಕ್ಸ್ ಅಂತ ಹೇಳಿ, ಹಾಗೆ ಅವರು ಹೇಳಿದರು ನಾನು ಮಾಡ್ತೀನಿ ಅಂತ. ಇದು ಆ್ಯಕ್ಚುಲಿ ಹಾಲಿಗೆ ಇದು ಪೌಡ್ರ್ ಹಾಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದರೆ ಸಾಕು, ಬಟ್ ಅವರು ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ರೋಸ್ಟ್ ಮಾಡಿದ್ದಾರೆ. ಅಂದರೆ ಬಾದಾಮ್ ಪಿಸ್ತಾ ಎಲ್ಲ ರೋಸ್ಟ್ ಮಾಡಿ ಒಳ್ಳೆ ಕಟ್ಟೆಲ್ಲ ಮಾಡಿ ಚೆನ್ನಾಗಿ ಹಾಕಿದ್ದಾರೆ. ಉಳಿದಿದ್ದು ಮಿಠಾಗಿ ಕೂಡ ಹಾಕಿದ್ರು, ಜಾಸ್ತಿ ಐತಂತ ಹೇಳಿ ಬೇಡ ಅಷ್ಟು ಅಂತೇಳಿ ಇದಕ್ಕೆ ಕೂಡ ಹಾಕಿ ಮಿಕ್ಸ್ ಮಾಡಿದರು ಗೈಸ್. ಹಾಗೆ ಇಲ್ಲಿ ನೋಡಿ ನಮ್ಮದು ಸಲಾಡ್ ಕೂಡ ರೆಡಿ ಆಯಿತು. ಅಂದರೆ ನಾವು ಕರ್ಡ್ ಹಾಕಲಿಲ್ಲ, ಯಾಕಂತ ಹೇಳಿದರೆ ಗೀ ರೈಸ್ ಅಲ್ವಾ, ಸೊ ಕರ್ಡ್ ಬೇಡ, ಈ ಥರನೇ ಮಾಡು ಅಂತ ಹೇಳಿ ಖಾಲಿ ಕುಕ್ಕುಂಬರ್ ಮತ್ತು ಸ್ವಲ್ಪ ಕ್ಯಾರೆಟ್ ಆನಿಯನ್ ಎಲ್ಲ ಕಟ್ ಮಾಡಿ ಎಲ್ಲ ಹಾಕಿ ಅದು ರೆಡಿ ಮಾಡಿದ್ವಿ. ಒಂದು ಕುಕ್ಕಿಂಗ್ ಕೆಲಸ ಎಲ್ಲನೂ ಮುಗೀತು. ಹಾಗೆ ಇನ್ನು ಹಾಲ್ ಎಲ್ಲ ರೆಡಿ ಮಾಡಬೇಕಲ್ಲ, ಸೊ ಹಾಗೆ ಹಾಲ್ ಕೂಡ ರೆಡಿ ಮಾಡ್ತಿದ್ದಾರೆ. ಮ್ಯಾಟ್ ಎಲ್ಲ ಹಾಕಿದ್ದಾರೆ, ಮ್ಯಾಟ್ ಬೆಡ್ಶೀಟ್ ಬ್ಲ್ಯಾಂಕೆಟ್ ಏನೆಲ್ಲ ಇತ್ತು ಅದೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿದ್ದೇವೆ. ಅಂದರೆ 24 ಜನ ಇದ್ದಾರೆ, 24 ಪೀಪಲ್ ಇದ್ದಾರೆ. ಸೊ ಅವರಿಗೆ ಅರೇಂಜ್ ಮಾಡಬೇಕಲ್ಲ ಅಂತೇಳಿ ಹಾಗೆ ಅವರು ಏನೋ ಇನ್ನು ಬರಲಿಕ್ಕೆ ಆಯಿತು, ಅದಕ್ಕೋಸ್ಕರ ನಾವೆಲ್ಲನೂ ಅಂದರೆ ರೆಡಿ ಮಾಡಿಡುವ ಅವರಿಗೆ ಕುಡಿಲಿಕ್ಕೆ ಅಂತ ಹೇಳಿ ಫಸ್ಟಿಗೆ ನಾವೆಲ್ಲ ಇದು ಪ್ರಿಪೇರ್ ಮಾಡಿ ಎಲ್ಲ ಅಂದರೆ ಗ್ಲಾಸಿಗೆ ಎಲ್ಲ ಹಾಕಿ ಇಡ್ತಾ ಇದ್ದೇವೆ ಗೈಸ್.
ಹಾಗೆ ಏನು ಮುಗಿತಾ ಬರುವಾಗ ನಾವೆಂತ ಮಾಡಿದ್ವಿ, ಬೇಗ ರೈಸ್ ಎಲ್ಲ ಹಾಕಿ ಇಟ್ಟು ಬಿಡುವ ಅಂತ ಹೇಳಿ ಹಾಗೆ ಎಲ್ಲನೂ ಪ್ಲೇಟಲ್ಲಿ ಸೆಟ್ ಮಾಡಿದ್ವಿ. ಅಂದರೆ ಗೀ ರೈಸ್ ಹಾಕಿ ಅದರ ಮೇಲೇ ಸಾರು ಹಾಕಿ ಮತ್ತು ಎಕ್ಸ್ಟ್ರಾ ಕೂಡ ಇಟ್ಟಿದ್ವಿ ಅವರಿಗೆ. ಗೀ ರೈಸ್ ಆಗಲಿ ಮಟನ್ ಸಾರಾಗಲಿ ಎಕ್ಸ್ಟ್ರಾ ಇಟ್ಟಿದ್ವಿ. ಹಾಗೆ ಮಿಠ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ವಿ, ಸ್ವಲ್ಪ ಸಣ್ಣ ಕಪ್ಪಲ್ಲಿ ಕೊಟ್ಟಿದ್ದಲ್ಲದೆ ಎಕ್ಸ್ಟ್ರಾ ಕೂಡ ಅವರಿಗೆ ಅಲ್ಲಿ ಇಟ್ಟಿದ್ವಿ. ಹಾಗೆ ಇವಾಗ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ, ಅಂದರೆ ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಇದು ಮಾಡುವ ಅಂತೇಳಿ, ಇಲ್ಲ ಅದೇ ಬೆಡ್ಶೀಟ್ ಇದಾಗುತ್ತಲ್ಲ ಅಂತ ಹೇಳಿ. ಹಾಗೆ ಫೈನಲ್ ಆಗಿ ಎಲ್ಲ ಊಟ ಮಾಡ್ತೀರ. ಎಲ್ಲರಿಗೂ ತುಂಬ ಖುಷಿಯಾಗಿದೆ, ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿದರು. ತುಂಬ ಒಳ್ಳೆಯದಾಗಿ ದುವಾ ಮಾಡಿದರು ಗೈಸ್. ನಮಗಂತೂ ತುಂಬ ಖುಷಿ ಆಯಿತು. ಆ ಮಕ್ಕಳು ಓದುವುದೊಂದು ಕೇಳುವಾಗ ನಿಜವಾಗ್ಲೂ ಹೇಳ್ತೀವಿ, ನಮಗೆ ಕೂಡ ಅಷ್ಟು ಇದು ಇರಲಿಕ್ಕಿಲ್ಲ, ಅಷ್ಟು ಚೆಂದ ಓದಿದ್ದಾರೆ ಕುರ್ಆನು. ಎಷ್ಟೆಷ್ಟು ಸಣ್ಣ ಮಕ್ಕಳು ಪಾಪ ಎಷ್ಟು ಒಳ್ಳೆ ವಿದ್ಯೆ ಕಲ್ತಿದ್ದಾರೆ ಅಂತ ನಮಗೆ ತುಂಬ ಖುಷಿ ಆಗ್ತಿದೆ, ಮಾಷಾಲ್ಲ. ಹಾಗೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀರಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.